ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ಮತ್ತು ಮುಂದಿನ ದಿನಗಳು ಹೇಗೆ ಇರಬಹುದು ಅನ್ನುವಂತಹ ಒಂದು ಛಾಯಾ ನೆರಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ಒಂದು ವಾರದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವಾರ ಭವಿಷ್ಯ ನಿಮಗೆ ನಿರ್ಧರಿತವಾಗಿರುತ್ತೆ ಅನ್ನೋದನ್ನ ಗಮನಿಸೋಣ. ಮೊದಲನೆಯದಾಗಿ ಮೇಷರಾಶಿ. ನೋಡಿ, ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈಗ ಸದ್ಯಕ್ಕೆ ಅರ್ಧದಷ್ಟು ಗುರುಬಲ ಇದೆ ಮತ್ತು ಸಂಪೂರ್ಣವಾಗಿ ಶನಿ ಬಲ ಇಲ್ಲದೆ ಇರತಕ್ಕಂಥದ್ದು. 7.5 ನಡೀತಾ ಇದೆ ಮೇಷರಾಶಿಯವರಿಗೆ. ಈ 7.5 ಪ್ರಭಾವಗಳೆಲ್ಲ ಸ್ವಲ್ಪ ಯಾವ ಮಟ್ಟಕ್ಕೆ ನಿಮ್ಗೆ ಅನಾನುಕೂಲತೆಗಳನ್ನ ಸೃಷ್ಟಿ ಮಾಡಬಹುದು ಅನ್ನೋದರ ಆಧಾರದ ಮೇಲೆ ನಿಮ್ಗೆ ಕೆಲವೊಂದು, ಈಗಾಗಲೇ ಹೇಳಿದ್ದೇನೆ 7.5 ಬಗ್ಗೆ, ಒಂದು ನಿಮ್ಗೆ ಎಷ್ಟನೇ ಬಾರಿ ನಡೀತಾ ಇದೆ ಅದೆಲ್ಲವನ್ನು ತಿಳ್ಕೊಳ್ಬೇಕಾಗತ್ತೆ. ನಿಮ್ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಿದ್ರೆ ಮಾತ್ರ ಕೆಡಕಾಗತ್ತೆ. 2ನೇ ಬಾರಿ ಅಂತಹ ಕೆಡಕಿನ ಛಾಯೆಗಳಿರೋದಿಲ್ಲ, ಒಳ್ಳೆಯದ್ದೇ ಇರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ 7.5 ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮತ್ತು ವಿಡಿಯೋ ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಶುಭವಾಗ್ಲಿ. ಈ ವಾರದಲ್ಲಿ ನಿಮ್ಗೆ ಆದಾಯ ಸ್ವಲ್ಪ ಕಡಿಮೆ ಆಗ್ತಕ್ಕಂತಹದ್ದು, ಖರ್ಚುಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಉದ್ಯೋಗದಲ್ಲಿ ಪ್ರಮುಖವಾಗಿರತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅಸಾಧ್ಯ ಆಗುವಂತಹ ವಾತಾವರಣ ಇರುತ್ತೆ. ಆರೋಗ್ಯ ಯಾಕೋ ತುಂಬಾ ಕೈ ಕೊಡ್ತಕ್ಕಂತಹದ್ದು, ಅನಾರೋಗ್ಯಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಒಂದಷ್ಟು ಕೆಲಸಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಹಾಗಾಗಿ ಸ್ವಲ್ಪ ಜಾಗೃತೆಯಾಗಿ ಇರಬೇಕು. ಈ ಒಂದು ಮೇಷ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ದೂರಬರ ಪ್ರಯಾಣಗಳು ಮಾಡೋದಾಗಿತ್ತು ಅಂತ ಹೇಳಿದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ಏನೇ ಇದ್ರೂ ಒಂದ್ ಸ್ವಲ್ಪ ತಾಳ್ಮೆಯಾಗಿದ್ದು ದೈವ ಕಾರ್ಯಗಳಲ್ಲಿ ಆಸಕ್ತರಾಗಿ ಒಂದಷ್ಟು ದೇವ ಕಾರ್ಯಗಳನ್ನ ಮಾಡ್ತಾ ಇರಿ. ಉದ್ಯೋಗದ ಪ್ರಯತ್ನಗಳು ಒಂದ್ ಸ್ವಲ್ಪ ಮಂದ ಗತಿಯಲ್ಲಿ ಸಾಗುವಂತಹ ಸಾಧ್ಯತೆಗಳು ಇರ್ತವೆ. ಸ್ವಲ್ಪ ಜಾಗೃತೆಯಾಗಿರ್ತಕ್ಕಂಥದ್ದು ಉತ್ತಮ. ಈ ವಾರ ನಿಮಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಹಸಿರು ಬಣ್ಣ. ಅದೇ ರೀತಿಯಾಗಿ ಜುಲೈ 12ನೇ ತಾರೀಕು ನಡೀತಾ ಇರತಕ್ಕಂತಹ ವಿಶ್ವದ ಪ್ರಪ್ರಥಮ ಹನುಮ ಸಮೇತ ಇರತಕ್ಕಂತಹ ಶನಿಯ ಪ್ರತಿಷ್ಠಾಪನೆಗೆ ಬರೋದು ಮರಿಬೇಡಿ. ಜೊತೆಗೆ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಜುಲೈ 12ನೇ ತಾರೀಕು ಶನಿ ಶಾಂತಿ ಸಮೇತ ಶನಿದೇವರ ಪ್ರತಿಷ್ಠಾಪನೆ ಇರುತ್ತೆ. ವಿಳಾಸ ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳಿ. ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕುಟುಂಬದಲ್ಲಿ ಯಾಕೋ ಕಿರಿಕಿರಿಗಳು ಉಂಟಾಗ್ತಕ್ಕಂತಹದ್ದು, ಉದ್ಯೋಗದಲ್ಲಿ ಮೇಲಧಿಕಾರಿಗಳು ನಿಮ್ಮನ್ನ ಶಂಕೆ ಪಡ್ತಕ್ಕಂತಹದ್ದು ಮತ್ತು ಒಂದಷ್ಟು ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಅಪೂರ್ಣವಾಗಿ ಹೋಗ್ತಕ್ಕಂಥದ್ದು, ವಿದ್ಯಾಭ್ಯಾಸದ ಕಡೆಗೆ ಮಕ್ಕಳಿಗೆ ಗಮನ ಇಲ್ಲದೆ ಇರತಕ್ಕಂತಹ ಒಂದು ಛಾಯೆಗಳು ಇರ್ತವೆ. ಹುಷಾರಾಗಿ ಇರಬೇಕು. ಹಣಕಾಸಿನ ವ್ಯವಹಾರಗಳು ಒಂದ್ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಸ್ವಲ್ಪ ಕಷ್ಟಮಯವಾದ ವಾತಾವರಣ ಇದೆ ಈ ಒಂದು ವಾರದಲ್ಲಿ. ಸ್ವಲ್ಪ ಹುಷಾರಾಗಿರೋದು ತುಂಬಾನೇ ಒಳ್ಳೆಯದು. ವೃಷಭ ರಾಶಿಯವರು ಹೇಳೋ ಪರಿಹಾರದ ಕ್ರಮಗಳನ್ನ ಸರಿಯಾಗಿ ಮಾಡ್ಕೊಳ್ಳಿ. ಪರಿಹಾರಗಳನ್ನು ಕೊನೆಯಲ್ಲಿ ಹೇಳ್ತೀವಿ. ಇನ್ನು ನಿಮ್ಗೆ ಈ ವಾರ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ ನಿಮ್ಗೆ 5, ಅದೃಷ್ಟದ ಬಣ್ಣ ಈ ವಾರ ನಿಮ್ಗೆ ನೀಲಿ ಬಣ್ಣ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದಷ್ಟು ಹಣದ ಒಳಹರಿವು ಜಾಸ್ತಿ ಆಗ್ತಕ್ಕಂಥದ್ದು, ದೇವರ ಆಶೀರ್ವಾದಗಳು, ತೀರ್ಥ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡ್ಕೋತೀರಿ. ವ್ಯಾಪಾರಸ್ಥರಿಗೆ ಅತ್ಯಧಿಕವಾದ ಧನದ ಲಾಭ ಬರ್ತಕ್ಕಂತಹದ್ದು, ಅಧಿಕಾರಿಗಳೊಟ್ಟಿಗೆ ಇದ್ದಂತಹ ಅನೇಕ ವಾದ ವಿವಾದಗಳೆಲ್ಲ ಬಗೆಹರಿಯುವಂತಹದ್ದಾಗತ್ತೆ. ಆದಾಯದ ಮಾರ್ಗಗಳು ಅತಿ ಹೆಚ್ಚಿಗೆ ಆಗ್ತಕ್ಕಂತಹದ್ದು. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ಒಂದು ವಾರ. ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕಾಗಿರುತ್ತೆ ದಕ್ಷಿಣ ದಿಕ್ಕು. ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ಸಂಖ್ಯೆಯಾಗಿರುತ್ತೆ 8. ನಿಮ್ಗೆ ಅದೃಷ್ಟದ ಬಣ್ಣ ನೀಲಿ ಬಣ್ಣವಾಗಿರುತ್ತೆ. ಈ ವಾರ ನಿಮ್ಗೊಂದು ಸ್ವಲ್ಪ ತುಂಬಾನೇ ಅದೃಷ್ಟ ಅಂತಾನೆ ಹೇಳ್ಬಹುದು. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ದಿನಮಾನಗಳನ್ನ ಅದೇ ರೀತಿಯಾಗಿ ಒಂದು ಚೆನ್ನಾಗಿರೋ ಕಡೆಗೆ ತಗೊಂಡು ಹೋಗ್ತಾ ಬನ್ನಿ. ಇನ್ನು ಜೊತೆಗೆ ಜುಲೈ 12ನೇ ತಾರೀಕಿನಂದು ನಡೆಯುವಂತಹ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ಹನುಮ ಸಮೇತ ಶನಿದೇವರ ಒಂದು ವಿಗ್ರಹದ ಪ್ರತಿಷ್ಠಾಪನೆ, ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ಸಹ ಬರೋದು ಮರಿಬೇಡಿ.
ಇನ್ನು ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದಷ್ಟು ಹಳೆಯ ಸಾಲಗಳು ವಸೂಲಾತಿ ಆಗುತ್ತವೆ. ಕೌಟುಂಬಿಕ ವಾತಾವರಣದಲ್ಲಿದ್ದಂತಹ ಅನೇಕ ಪ್ರಕ್ಷುಬ್ಧ ವಾತಾವರಣಗಳು ದೂರವಾಗ್ತಕ್ಕಂತಹದ್ದು. ಶತ್ರು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಸಮಾಜದಲ್ಲಿ ಕೀರ್ತಿ, ಗೌರವ, ಪ್ರತಿಷ್ಠೆಗಳು ಹೆಚ್ಚಾಗ್ತಕ್ಕಂತಹದ್ದು. ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗಳು ಜಾಸ್ತಿ ಆಗುತ್ತವೆ. ಮೇಲಧಿಕಾರಿಗಳ ಶ್ರೀರಕ್ಷೆಗಳು ಸಿಗ್ತಕ್ಕಂಥದ್ದು. ವ್ಯಾಪಾರ ಅತಿ ಹೆಚ್ಚಿಗೆ ಚೆನ್ನಾಗಿ ಆಗ್ತದೆ. ಒಂದಷ್ಟು ಅತ್ಯದ್ಭುತವಾಗಿರ್ತಕ್ಕಂತಹ ದಿನಮಾನಗಳನ್ನ ಈ ವಾರದಲ್ಲಿ ನೋಡ್ತೀರಾ. ಕರ್ಕಾಟಕ ರಾಶಿಯವರು ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕಾಗಿರುತ್ತೆ ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆಯಾಗಿದೆ 4. ಅದೃಷ್ಟದ ಬಣ್ಣವಾಗಿದೆ ಬೂದು ಬಣ್ಣ. ಜೊತೆಗೆ ಜುಲೈ 12ನೇ ತಾರೀಕು ನಡೀತಾ ಇರತಕ್ಕಂತಹ ಶನಿ ಶಾಂತಿ ಪೂಜೆಯಲ್ಲಿ ಪಾಲ್ಗೊಳ್ಳಿ ಮತ್ತು ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಗಿರ್ತಕ್ಕಂತಹ ಶನಿ ದೋಷಗಳನ್ನ ನಿವಾರಣೆ ಮಾಡಿಕೊಂಡು ಹನುಮದೇವರ ಕೃಪಾಶೀರ್ವಾದವನ್ನ ಪಡ್ಕೊಳ್ಳಿ. ಅವತ್ತು ವಿಶೇಷವಾಗಿ ವಿಶ್ವದಲ್ಲೇ ಪ್ರಪ್ರಥಮವಾಗಿ ಏಕಶಿಲಾಮೂರ್ತಿ, ಒಂದೇ ಕಲ್ಲಿನಲ್ಲಿ ಹನುಮ ಮತ್ತು ವಿಶೇಷವಾಗಿ ಶನಿದೇವರ ಒಂದು ಕೆತ್ತನೆಯನ್ನ ಮಾಡಿಸಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಯಾರ್ಯಾರಿಗೆಲ್ಲ ಈ ಒಂದು ಅರ್ಧಾಷ್ಟಮ ಶನಿ ಪೀಡೆ ಇದೆ, ಪಂಚಮ ಶನಿ ಪೀಡೆ ಇದೆ, ಅಷ್ಟಮ ಶನಿ ಪೀಡೆ ಇದೆ, 7.5 ಯಾರ್ಯಾರೆಲ್ಲ ಹಿಂಸೆ ಅನುಭವಿಸ್ತಾ ಇದ್ದೀರಲ್ಲ, ಮೇಷರಾಶಿಯವರಾಗಿದ್ದಿರಬಹುದು, ಸಿಂಹರಾಶಿಯವರಾಗಿದ್ದಿರಬಹುದು, ವೃಶ್ಚಿಕ ರಾಶಿಯವರಿರಬಹುದು, ಧನಸ್ಸು ರಾಶಿಯವರಿರಬಹುದು, ಅದೇ ರೀತಿಯಾಗಿ ಕುಂಭ ಮತ್ತು ಮೀನ ರಾಶಿಯವರು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಇದೇ ಒಂದು ಜುಲೈನ 12ನೇ ತಾರೀಕು ಭಾನುವಾರ ದಿವಸ ನಮ್ಮ ಮಠದಲ್ಲಿ ನಡೀತಾ ಇರತಕ್ಕಂತಹ ವಿಶೇಷವಾದಂತಹ ಶನಿ ಮಹಾಯಾಗದ ಜೊತೆಗೆ ಪ್ರಪ್ರಥಮವಾದಂತಹ ವಿಶ್ವದಲ್ಲೇ ಪ್ರಥಮವಾಗಿರ್ತಕ್ಕಂತಹ ಹನುಮ ಸಮೇತ ಇರತಕ್ಕಂತಹ ಶನಿದೇವರ ಪ್ರತಿಷ್ಠೆ ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಬಹುದು. ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಜೊತೆಗೆ ಶನಿ ಶಾಂತಿ ಮಾಡಿಸ್ತಕ್ಕಂಥವರಿಗೆ ಶುಲ್ಕ 800 ರೂಪಾಯಿಗಳಿರುತ್ತೆ. ಆದ್ರೆ ನೀವು ಯಾರು ಬೇಕಾದ್ರೂ ಪ್ರತಿಷ್ಠಾಪನೆಗೆ ಬರಬಹುದು. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಗುಡಿಯಲ್ಲೂ ಹೊರಗಡೆ ನಿಂತ್ಕೊಂಡು ನೀವು ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಪೂಜೆ ನೋಡ್ತಕ್ಕಂಥದ್ದಾಗತ್ತೆ. ಈ ಗುಡಿಯಲ್ಲಿ ಸ್ವತಃ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಸ್ವಾಮಿಗೆ ಮಾಡಿಸಿ ನಿಮ್ಮೆಲ್ಲ ದೋಷಗಳನ್ನ ನೀವೇ ಸ್ವಾಮಿಯ ಹತ್ರ ಹೇಳುವ ಹಾಗೆ ಸ್ಪರ್ಶ ದರ್ಶನವನ್ನ ಕೊಡ್ತಾ ಇದ್ದೀವಿ. ಯಾರು ಬೇಕಾದರೂ ಸಹ ಬಂದು ದೇವರನ್ನ ಸ್ಪರ್ಶಿಸಿ ನಿಮ್ಮ ಮನಸ್ಸಿನ ಭಾವಗಳನ್ನ ಹೇಳ್ಕೊಂಡು ಎಳ್ಳೆಣ್ಣೆ ಅಭಿಷೇಕವನ್ನ ಸ್ವತಃ ಮಾಡ್ಕೊಳ್ಬಹುದು. ಇದು ಒಂದು ದಿನದ ವಿಚಾರವಲ್ಲ, ಇದು ಸಾರ್ವಕಾಲಿಕವಾಗಿಯೂ ನಡೀತಕ್ಕಂಥದ್ದು. ಸರ್ವಕಾಲದಲ್ಲೂ ಇದೇ ರೀತಿಯಾಗಿ ಆ ದೇವಸ್ಥಾನದಲ್ಲಿ ನಡೆಯುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಬಂದು ಶನಿದೇವರ ಮತ್ತು ಹನುಮದೇವರ ರಕ್ಷೆಯನ್ನ ತಗೊಂಡು ಹೋಗಿ. ಶುಭವಾಗ್ಲಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿಯವ್ರಿಗೆ ನೋಡಿ, ಈಗಾಗಲೇ ಅಷ್ಟಮ ಶನಿ ಪೀಡೆ ನಡೀತಿದೆ. ವ್ಯಯದಲ್ಲಿರ್ತಕ್ಕಂತಹ ಗುರು ತುಂಬಾ ನಿಮ್ಮನ್ನು ತಿಂಡಾಡಿಸ್ಬಿಡತ್ತೆ. ಪ್ರಮುಖವಾದಂತಹ ನಿರ್ಧಾರಗಳಲ್ಲಿ ಏರಿಳಿತಗಳನ್ನ ನೋಡ್ಬೇಕಾಗ್ತದೆ. ಒಂದಷ್ಟು ಆರ್ಥಿಕ ಸ್ಥಿತಿಗತಿಗಳು ಡೋಲಾಯಮಾನವಾಗ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಕಿರಿಕಿರಿಯ ವಾತಾವರಣ ಜಾಸ್ತಿ ಆಗುವಂಥದ್ದು. ಸ್ನೇಹಿತರೊಟ್ಟಿಗೆ ಕಲಹಗಳು ಜಾಸ್ತಿ ಆಗುತ್ತೆ. ನಿಮಗೊಂದಷ್ಟು ಮಾನಸಿಕವಾಗಿ ಗೊಂದಲಗಳು ಕಾಡ್ತಕ್ಕಂತಹದ್ದು. ಹೂಡಿಕೆಯಿಂದ ನಷ್ಟಗಳನ್ನ ನೋಡ್ಬೇಕಾಗತ್ತೆ. ವ್ಯಾಪಾರ ವ್ಯವಹಾರಗಳು ನೀವು ಅಂದುಕೊಂಡಂತಹ ರೀತಿನಲ್ಲಿ ಸಾಗೋದಿಲ್ಲ. ಸ್ವಲ್ಪ ಹಿರಿಯರ ಮಾರ್ಗದರ್ಶನವನ್ನ ತಗೊಂಡು ಮುಂದುವರಿರಿ, ಒಳ್ಳೇದಾಗ್ಲಿ. ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕಾಗಿರುತ್ತೆ ಆಗ್ನೇಯ ದಿಕ್ಕು. ಅದೃಷ್ಟದ ಸಂಖ್ಯೆಯಾಗಿದೆ 6. ಅದೃಷ್ಟದ ಬಣ್ಣವಾಗಿದೆ ನೀಲಿ ಬಣ್ಣ. ಜುಲೈ 12ರಂದು ನಡೀತಾ ಇರತಕ್ಕಂತಹ ಶನಿ ಮಹಾಯಾಗದಲ್ಲಿ ಶನಿ ಶಾಂತಿಯನ್ನ ಮಾಡೋದು ಮರಿಬೇಡಿ. ಯಾಕಂದ್ರೆ ನಿಮ್ಗೆ ಅಷ್ಟಮ ಶನಿ ಪೀಡೆ ನಡೀತಾ ಇದೆ. ಹಾಗಾಗಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಶನಿದೇವರ ರಕ್ಷೆ ಮತ್ತು ಹನುಮದೇವರ ಶ್ರೀರಕ್ಷೆ ನಿಮ್ಗುಂಟಾಗಿ ಅಲ್ಲಿ ಕೊಡ್ತಕ್ಕಂತಹ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು ಮತ್ತು ಕಪ್ಪನ್ನ ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು. ಇದರಿಂದ ಶನಿ ದೋಷಗಳು ನಿವಾರಣೆಯಾಗಿ ಹನುಮಂತನ ಆಶೀರ್ವಾದ ಸಿಗುತ್ತೆ, ಬದುಕು ಬದಲಾವಣೆಯಾಗತ್ತೆ. ಇನ್ನು ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವೃತ್ತಿ, ವ್ಯಾಪಾರ, ವ್ಯವಹಾರಗಳಲ್ಲಿ ಇದ್ದಂತಹ ಅನೇಕ ಒತ್ತಡಗಳು ನಿವಾರಣೆಯಾಗ್ತದೆ. ಒಂದಷ್ಟು ತುಂಬಾ ಚೆನ್ನಾಗಿರ್ತಕ್ಕಂತಹ ಆಹಾರವನ್ನ ಸೇವನೆ ಮಾಡ್ತೀರಾ. ಒಂದಷ್ಟು ಜನಕ್ಕೆ ಮಾದರಿಯಾಗಿ ನಿಂತ್ಕೊಳ್ತೀರಾ. ಹಣಕಾಸಿನ ಒಳಹರಿವು ಚೆನ್ನಾಗಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಪಡ್ಕೊಳ್ತೀರಾ. ದೇವಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ವ್ಯಾಪಾರ ವ್ಯವಹಾರವನ್ನ ವಿಸ್ತಾರ ಮಾಡೋದಕ್ಕೆ ಇದು ಬಹಳ ಸಕಾಲ ಅಂತಾನೆ ಹೇಳ್ಬಹುದು. ನಿಮ್ಮ ನಿರ್ಧಾರಗಳು ಗೊಂದಲವಿಲ್ಲದ ನಿರ್ಧಾರಗಳು ತುಂಬಾ ಒಳ್ಳೆಯ ಫಲಿತವನ್ನ ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ನೇರವಾಗಿ ನಿಮ್ಮ ರಾಶಿ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಜುಲೈ 12ನೇ ತಾರೀಕಿನಂದು ನಡೀತಾ ಇರತಕ್ಕಂತಹ ಶನಿ ಮಹಾಯಾಗದಲ್ಲಿ ಶನಿ ಶಾಂತಿ ಪೂಜೆಯನ್ನ ಮಾಡಿಸ್ಕೊಂಡು ಶನಿಯ ರಕ್ಷಾ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಳಿ. ಇನ್ನು ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಅದೃಷ್ಟವನ್ನ ತಂದುಕೊಡ್ತಕ್ಕಂತಹ ದಿಕ್ಕು ನೈಋತ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ.
ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನೂತನವಾದಂತಹ ಉದ್ಯಮಗಳನ್ನ ಆರಂಭ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸಕಾಲ. ಸಹೋದರರೊಟ್ಟಿಗೆ ಇದ್ದಂತಹ ಸ್ಥಿರಾಸ್ತಿಯ ವಿವಾದಗಳೆಲ್ಲ ಬಗೆಹರಿಯುತ್ತೆ. ಜೊತೆಗೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಮನ್ನಣೆಗಳು ಸಿಗತಕ್ಕಂತಹ ವಾರ. ಸಂಗಾತಿಯೊಟ್ಟಿಗೆ ಶುಭ ರೀತಿಯಾದಂತಹ ಒಂದಷ್ಟು ಸಲ್ಲಾಪಮಯವಾಗಿರ್ತಕ್ಕಂತಹ ಸಮಯವನ್ನ ಕಳೀತೀರಿ. ಇದ್ದಂತಹ ಅನೇಕ ಗೊಂದಲ ತಾಪತ್ರೆಗಳು, ಕೌಟುಂಬಿಕ ಕಲಹಗಳೆಲ್ಲ ದೂರವಾಗಿ ಹೋಗ್ತವೆ. ವೃತ್ತಿಗಳಲ್ಲಿ ಒಂದ್ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಗೆ ಒಂದಿಷ್ಟು ಪ್ರಮೋಷನ್ಸ್ ಸಿಗ್ತಕ್ಕಂಥದ್ದು, ಈ ರೀತಿಯಾಗಿ ಉತ್ತಮ ರೀತಿಯ ಬದಲಾವಣೆಗಳೆಲ್ಲ ಆಗ್ತಕ್ಕಂಥದ್ದು ಆಗತ್ತೆ. ಸೊ ಚೆನ್ನಾಗಿರ್ತಕ್ಕಂತಹ ಶುಭ ರೀತಿಯಾಗಿರತಕ್ಕಂತಹ ಪರಿವರ್ತನಾ ಯೋಗಗಳು ಈ ಒಂದು ತುಲಾರಾಶಿಗೆ ಇದೆ. ಜೊತೆಗೆ ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮದ ದಿಕ್ಕು. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೇ ರೀತಿಯಾಗಿ ಜುಲೈ 12ನೇ ತಾರೀಕಿನಂದು ಇರತಕ್ಕಂತಹ ಹನುಮದೇವರ ಮತ್ತು ಶನಿದೇವರ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಬರೋದು ಮರಿಬೇಡಿ. ವಿಶೇಷವಾಗಿ ವಿಶ್ವದ ಪ್ರಥಮ ದೇವಸ್ಥಾನ ಅದಾಗಿರೋದ್ರಿಂದ ಅಂತಹ ವಿಶೇಷವಾದಂತಹ ಸಮಯದಲ್ಲಿ ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗ್ಲಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಬಹಳ ಸುಧಾರಣೆ ಕಾಣುತ್ತೆ. ಆ ಒಂದಷ್ಟು ಖರ್ಚುಗಳು ಸಹ ಜಾಸ್ತಿ ಆಗ್ತಕ್ಕಂತಹದ್ದು. ಖರ್ಚೇನಾದ್ರೂ ಮಾಡ್ಬೇಕಾದ್ರೆ ಒಂದಲ್ಲ 2-3 ಬಾರಿ ಯೋಚನೆ ಮಾಡಿ ಸುಮ್ಮನೆ ಹಣ ಬಂದಿದೆ ಅಂತ ಖರ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದರಿಂದ ಇನ್ನೊಂದಷ್ಟು ಸಮಸ್ಯೆಗಳನ್ನ ನೀವೇ ಉತ್ಪತ್ತಿ ಮಾಡ್ಕೊಳ್ಬೇಕಾಗತ್ತೆ. ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಬಳಲ್ಬೇಕಾಗತ್ತೆ. ದೈವಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಗಳು ಉಂಟಾಗ್ತದೆ. ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಸಮಯ ಇದು ಆಗಿರುತ್ತೆ. ಸೊ ಚೆನ್ನಾಗಿದೆ, ಅತ್ಯದ್ಭುತವಾದಂತಹ ಸಮಯ ಅಂತಾನೆ ಹೇಳ್ಬಹುದು. ಈ ಒಂದು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ನಿಮ್ಗೆ ಅದೃಷ್ಟವನ್ನು ತಂದ್ಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಜೊತೆಗೆ ನಿಮ್ಗೆ ಒಂದು ಪಂಚಮ ಶನಿಯ ಪೀಡೆ ನಡೀತಾ ಇದೆ. ಗುರುಬಲವೇನೂ ಇದೆ, ಆದ್ರೆ ಪಂಚಮ ಶನಿಯ ಪೀಡೆ ನಡೀತಾ ಇರೋದ್ರಿಂದಾಗಿ ಶನಿ ಶಾಂತಿಯನ್ನ ಮಾಡಿಸಿ. ಶನಿ ಮಹಾಯಾಗದಲ್ಲಿ ಜುಲೈ 12ನೇ ತಾರೀಕು ನಿಮ್ ಹೆಸರಿನಲ್ಲಿ ಸಂಕಲ್ಪ ಪೂಜೆಯನ್ನ ಮಾಡಿಸಿ, ಅದಾದ ನಂತರ ಅಲ್ಲಿ ಕೊಡ್ತಕ್ಕಂತಹ ಶನಿ ರಕ್ಷಾ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು ಮತ್ತು ಕಪ್ಪನ್ನ ಹಣೆಗೆ ಹಚ್ಕೊಳ್ಬೇಕು. ಇದರಿಂದ ಶನಿಯ ಕ್ರೂರ ದೃಷ್ಟಿಗಳು ಕಡಿಮೆ ಆಗತ್ತೆ. ಹನುಮದೇವರ ಕೃಪಾಶೀರ್ವಾದವು ಸಹ ನಿಮ್ಗೆ ಉಂಟಾಗತ್ತೆ. ಒಳ್ಳೆ ರೀತಿನಲ್ಲಿ ಬೆಳವಣಿಗೆಗಳು ಜಾಸ್ತಿ ಆಗತ್ತೆ. ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮರಿಬೇಡಿ. ಪಂಚಮ ಶನಿ ಪೀಡೆ ಇದೆ. ಜುಲೈ 12ನೇ ತಾರೀಕು ಹರತಲೆ ಮಠದಲ್ಲಿ ನಡೀತಾ ಇರತಕ್ಕಂತಹ ಈ ವಿಶೇಷವಾದಂತಹ ಯಾಗಕ್ಕೆ ಬರೋದು ಮರಿಬೇಡಿ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಕುಟುಂಬ ಸದಸ್ಯರಿಂದ ಅನಿರೀಕ್ಷಿತವಾಗಿರ್ತಕ್ಕಂತಹ ಗೊಂದಲಗಳು ಉಂಟಾಗ್ತದೆ. ಎಲ್ಲಾ ಸರಿ ಹೋಯ್ತು ಅಂತ ಅಂದ್ಕೊಳ್ಬೇಕಾದ್ರೇನೆ ಹೊಸ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಉತ್ಪತ್ತಿಯಾಗತ್ವೆ. ಎಲ್ಲಾ ಸರಿ ಹೋಗಿದೆ, ನನ್ನ ಜೀವನ ಸರಿ ಆಗ್ತಿದೆ ಅನ್ಬೇಕಾದ್ರೇನೆ ಅದೆಲ್ಲ ಮತ್ತೆ ಪುನಃ ವಾಪಸ್ ಬರ್ತಕ್ಕಂಥದ್ದು. ಈ ರೀತಿಯಾದಂತಹ ಸಮಸ್ಯೆಗಳು ಉತ್ಪತ್ತಿ ಆಗ್ಬಿಡತ್ತೆ. ಸ್ವಲ್ಪ ಜಾಗೃತೆಯಾಗಿ ಇರುವಂತಹದ್ದು ಒಳ್ಳೇದು. ಯಾರು ಈ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ಬಡ್ಡಿ ವ್ಯವಹಾರಗಳೆಲ್ಲ ಯಾರು ಮಾಡ್ತಾ ಇದ್ದೀರಿ, ಅವರಿಗೆ ನಷ್ಟಗಳು ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಪ್ರಯಾಣದಿಂದ ಒಂದಷ್ಟು ಅಹಿತಕರ ಘಟನೆಗಳು, ಅಹಿತಕರವಾದಂತಹ ಒಂದಷ್ಟು ವಿಚಾರಗಳು ನಡೆಯುತ್ತೆ. ಹುಷಾರಾಗಿರಿ. ನಿರುದ್ಯೋಗಿಗಳಿಗೆ ಒಂದಷ್ಟು ಉದ್ಯೋಗದ ಸಿಗೋದ್ರಲ್ಲಿ ಹಿನ್ನಡೆಗಳು ಉಂಟಾಗಬಹುದು. ಜಾಗೃತೆಯಾಗಿದ್ದು ಜೀವನನ ನಡೆಸಿ. ಧನಸ್ಸು ರಾಶಿಯವರು ತುಂಬಾನೇ ಜಾಗೃತೆಯಾಗಿರ್ಬೇಕು. ಈ ವಾರ ಅಂತ ಶುಭಯೋಗಗಳಿಲ್ಲ. ಜೊತೆಗೆ ನಿಮ್ಗೆ ಅರ್ಧಾಷ್ಟಮ ಶನಿ ಬೇರೆ ನಡೀತಾ ಇರೋದ್ರಿಂದ ಜುಲೈ 12ನೇ ತಾರೀಕು ನಡೆಯುವಂತಹ ವಿಶೇಷವಾದಂತಹ ಶನಿ ಮಹಾಯಾಗದಲ್ಲಿ ಬಂದು ಪಾಲ್ಗೊಂಡು ಶನಿ ಶಾಂತಿ ಪೂಜೆಯನ್ನ ಮಾಡಿಸಿ, ನಿಮ್ಮ ಕೈಯಾರೆ ಅವತ್ತು ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂತಹ ವಿಶ್ವದ ಏಕೈಕ ಮೂರ್ತಿಯಾಗಿರ್ತಕ್ಕಂತಹ ಹನುಮ ಸಮೇತ ಶನಿದೇವರ ವಿಗ್ರಹಕ್ಕೆ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ. ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೇ ರೀತಿಯಾಗಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಲಾಭಕರವಾದ ಬದಲಾವಣೆಯನ್ನ ನೀವು ನೋಡಬಹುದು. ಮೇಲಧಿಕಾರಿಗಳೊಟ್ಟಿಗೆ ಇದ್ದಂತಹ ಅನೇಕ ವೈಮನಸ್ಯಗಳು ದೂರವಾಗುತ್ತೆ. ಆರೋಗ್ಯದಲ್ಲಿದ್ದಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಕ್ಕಂತಹದ್ದು. ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಅನೇಕ ಏರಿಳಿತಗಳು ದೂರವಾಗಿ ಹೋಗ್ತವೆ. ಸಾಲದ ಒತ್ತಡದಿಂದ ಒಂದಷ್ಟು ಮುಕ್ತರಾಗ್ತೀರಿ. ದೂರ ಪ್ರಯಾಣದಿಂದ ಲಾಭಗಳನ್ನ ನೋಡ್ತೀರಾ. ಅತಿ ಹೆಚ್ಚು
ಮನಸ್ಸು ನಿಮಗೆ ತುಂಬಾ ಶಾಂತವಾಗಿರುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಆಲೋಚನಾ ಪೂರ್ವಕವಾಗಿ ಕೆಲಸವನ್ನ ಮಾಡ್ತೀರಾ. ಜೊತೆಗೆ ಈ ಒಂದು ಸಮಯ ತುಂಬಾ ಸುಂದರವಾದ ಸಮಯ. ನಿಮ್ ಜೀವನನ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ಳೋಕ್ ಸಾಧ್ಯವಾಗುತ್ತೋ ಆ ರೀತಿಯಾಗಿ ಬದಲಾವಣೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಇದೇ ಜುಲೈ 12ನೇ ತಾರೀಕು ವಿಶ್ವದ ಪ್ರಪ್ರಥಮ ಏಕಶಿಲಾ ಮೂರ್ತಿಯಾಗಿರ್ತಕ್ಕಂತಹ ಹನುಮ ಸಮೇತ ಶನಿದೇವರ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ಮಠದಲ್ಲಿ ವಿಶೇಷವಾದಂತಹ ಒಂದು ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯ ಇರತಕ್ಕಂಥದ್ದು. ತಾವೆಲ್ಲರೂ ಬಂದು ಹನುಮ ಮತ್ತು ಶನಿದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗ್ಲಿ. ಇನ್ನು ಈ ವಾರ ನಿಮ್ಗೆ ಅದೃಷ್ಟವನ್ನ ತಂದ್ಕೊಡ್ತಕ್ಕಂತಹ ದಿಕ್ಕು ನೈಋತ್ಯ ದಿಕ್ಕು, ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಹಳದಿ ಬಣ್ಣ, ಅದೃಷ್ಟದ ಬಣ್ಣ ನಿಮ್ಗೆ ಹಸಿರು ಬಣ್ಣ. ಅದೇ ರೀತಿಯಾಗಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಹೆಚ್ಚಿಗೆ ಕಾಡುತ್ತವೆ. ವ್ಯಾಪಾರ ವ್ಯವಹಾರಗಳು ನಷ್ಟವನ್ನ ತಂದು ಕೊಟ್ಟು ಬಿಡುತ್ತೆ. ಮಿತ್ರರಿಂದ ಮೋಸಗಳಾಗ್ತಕ್ಕಂಥದ್ದು, ಹಣಕಾಸಿನ ಒಳಹರಿವು ನಿಂತು ಹೋಗ್ತಕ್ಕಂಥದ್ದು, ಕೌಟುಂಬಿಕ ಸಮಸ್ಯೆಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು, ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆಯನ್ನ ನೋಡ್ತಕ್ಕಂಥದ್ದು. ಅದರಲ್ಲೂ ಯಾರು ರತ್ನದ ವ್ಯಾಪಾರಸ್ಥರಿದ್ದೀರಿ, ಒಂದು ಈ ಆಚಾರಿ ಕೆಲಸಗಳನ್ನ ಯಾರು ಮಾಡ್ತಾ ಇದ್ದೀರಿ ಅಂದ್ರೆ ವಿಗ್ರಹಗಳ ತಯಾರಕರುಗಳು ಯಾರಾಗಿದ್ದೀರಿ ಮತ್ತು ಮಾರಾಟಗಾರರು ಯಾರಿದ್ದೀರಿ, ಪಂಚಲೋಹದ ಧಾತುಗಳಾಗಿದ್ದಿರಬಹುದು, ಚಿನ್ನ ಬೆಳ್ಳಿ ಧಾತುಗಳ ಮಾರಾಟಗಾರರು, ಇವರೆಲ್ಲರಿಗೂ ಸಹ ಒಂದಷ್ಟು ನಷ್ಟಗಳು ಉಂಟಾಗತ್ತೆ. ಈ ಒಂದು ಸಂದರ್ಭದಲ್ಲಿ ವ್ಯಾಪಾರಗಳು ಕೈಗೂಡೋದಿಲ್ಲ. ಹುಷಾರಾಗಿರ್ಬೇಕು ಕುಂಭರಾಶಿಯವರು. ಮತ್ತು ಕೈಗೆತ್ಕೊಂಡಂತಹ ಕೆಲಸಗಳು ಅಪೂರ್ಣವಾಗಿ ಹೋಗುತ್ತವೆ ಮತ್ತು ಒಂದಷ್ಟು ಸಮಸ್ಯೆಗಳನ್ನ ಅತಿ ಹೆಚ್ಚಿಗೆ ಅನುಭವಿಸಬೇಕಾಗತ್ತೆ ಕುಂಭರಾಶಿನಲ್ಲಿ ಹುಟ್ಟಿರೋರು. ಜೊತೆಗೆ ನಿಮ್ಗೆ 7.5 ಬೇರೆ ನಡೀತಾ ಇದೆ. ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಜುಲೈ 12ನೇ ತಾರೀಕು ಹರತಲೆ ಗ್ರಾಮದಲ್ಲಿ, ಅಂದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ಮಠದಲ್ಲಿ ವಿಶೇಷವಾಗಿ ಶನಿ ಶಾಂತಿ, ಶನಿ ಮಹಾಯಾಗವೇ ನಡೀತಾ ಇದೆ. ನಮ್ಮ ಸಮ್ಮುಖದಲ್ಲಿ, ನಮ್ಮ ಆಶ್ರಮದಲ್ಲಿ ತಾವೆಲ್ಲರೂ ಬಂದು ಶನಿ ಶಾಂತಿಯನ್ನ ಮಾಡಿಸ್ಕೊಂಡು ಶನಿಯ ರಕ್ಷಾ ಕವಚವನ್ನ ದೇಹದಲ್ಲಿ ಧರಿಸ್ಕೋಬೇಕು. ಅದೇ ರೀತಿಯಾಗಿ ಒಂದು ಶನಿಯ ರಕ್ಷೆಯನ್ನ ಹಣೆಗೆ ಹಚ್ಕೊಳ್ತಾ ಇರಬೇಕು. ಅದರಿಂದ ಶನಿಗೆ ಸಂಬಂಧಪಟ್ಟಂತಹ ದೋಷಗಳು ನಿವಾರಣೆ ಆಗುತ್ತೆ. ವಿಶ್ವದ ಪ್ರಪ್ರಥಮ ದೇವಾಲಯ ಏಕಶಿಲಾ ಮೂರ್ತಿ ಹನುಮ ಸಮೇತ ಶನಿದೇವರು ಇರತಕ್ಕಂತಹದ್ದು. ಅಂತಹ ಒಂದು ವಿಶೇಷವಾದಂತಹ ಶನಿಯ ಮತ್ತು ಹನುಮನ ಪ್ರತಿಷ್ಠಾಪನೆಗೆ ತಾವೆಲ್ಲರೂ ಬರೋದು ಮರಿಬೇಡಿ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವೃತ್ತಿಪರ ಉದ್ಯೋಗಗಳಲ್ಲಿ ಒಂದು ಸ್ವಲ್ಪ ಯಾಕೋ ನಿಧಾನಗತಿ ಅನ್ಸುತ್ತೆ. ಆದ್ರೆ ವಾರಾಂತ್ಯದ ಹೊತ್ತಿಗೆ ಎಲ್ಲವೂ ಸರಿ ಹೋಗ್ತಕ್ಕಂಥದ್ದು. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳು ಸಿಗುತ್ತವೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟರ ಮಟ್ಟಕ್ಕೆ ಲಾಭದಾಯಕವಾಗಿರತಕ್ಕಂತಹ ಅಂಶಗಳು ಇರುತ್ತವೆ. ಹಣಕಾಸಿನ ಮೂಲ ಒಂದ್ ಸ್ವಲ್ಪ ಬಲವರ್ಧನೆ ಆಗತಕ್ಕಂತಹದ್ದು ಆಗತ್ತೆ. ಉದ್ಯೋಗದಲ್ಲಿದ್ದಂತಹ ಅನೇಕ ಸಮಸ್ಯೆಗಳು ಸ್ವಲ್ಪ ಮಟ್ಟಕ್ಕೆ ಬದಲಾವಣೆಗಳಾಗ್ತಕ್ಕಂತಹದ್ದು. ಒಂದಷ್ಟು ಶುಭ ಸುದ್ದಿಗಳನ್ನ ಕೇಳ್ತೀರಿ. ಮನಸ್ಸಿಗೆ ಸಂತೋಷವಾಗಿರ್ತಕ್ಕಂತಹ ವಾತಾವರಣದಲ್ಲಿ ನೀವು ಇರ್ತೀರಾ. ಒಟ್ಟಾರೆ ಚೆನ್ನಾಗಿರ್ತಕ್ಕಂತಹ ಸಮಯ ಮೀನರಾಶಿಯವರಿಗೆ. ವಾರ ಮಧ್ಯದಲ್ಲಿ, ವಾರದ ಪ್ರಾರಂಭದಿಂದ ವಾರದ ಮಧ್ಯದವರೆಗೂ ಒಂದ್ ಸ್ವಲ್ಪ ಏರುಪೇರುಗಳನ್ನ ನೋಡ್ತೀರಿ. ವಾರದ ಮಧ್ಯದ ನಂತರದಲ್ಲಿ ಬಹಳ ಶುಭ ಫಲಗಳಿದ್ದಾವೆ. ನಿಮ್ಗೂ ಸಹ 7.5 ನಡೀತಾ ಇರೋದ್ರಿಂದ ಜುಲೈ 12ನೇ ತಾರೀಕು ವಿಶ್ವದ ಪ್ರಥಮ ದೇವಸ್ಥಾನವಾದಂತಹ ಹನುಮ ಸಮೇತ ಇರತಕ್ಕಂತಹ ಶನಿ ಏಕಶಿಲೆಯಲ್ಲಿ ಕೆತ್ತಿರ್ತಕ್ಕಂತಹ ಆ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯವು ನಡೀತಾ ಇದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದ ಹರತಲೆಯ ಮಠದಲ್ಲಿ ನಡೀತಾ ಇದೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ಸುವರ್ಣವಾದಂತಹ ಸಮಯಕ್ಕೆ ತಾವೆಲ್ಲರೂ ಬಂದು ಸಾಕ್ಷೀಭೂತರಾಗಿ ಭಗವಂತನಿಗೆ ಸ್ವತಃ ನಿಮ್ಮ ಕೈಯಾರ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ ನಿಮ್ಮ ಮನಸ್ಸಿನ ಇಚ್ಛಿತ ಪ್ರಾರ್ಥನೆಯನ್ನ ಮಾಡಿಕೊಂಡು ಜೀವನನ ಸರಿ ಮಾಡ್ಕೊಳ್ತಾ ಬನ್ನಿ. 7.5ನಿಂದ ದೂರವಾಗಿ ಶನಿ ಕಾಟಗಳಿಂದ ಮುಕ್ತರಾಗಿ ಹನುಮಂತ ಒಮ್ಮೆ ಒಲಿದರೆ ನಿಮಗೆ ಕೇವಲ ಶನಿಪೀಡನೆ ಅಂತಲ್ಲ, ಜೀವನವೇ ಬದಲಾಗ್ತಕ್ಕಂತಹ ಅನೇಕ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇಂತಹ ವಿಶೇಷವಾದಂತಹ ಕಾರ್ಯಕ್ಕೆ ಬಂದು ಹನುಮದೇವರ ಪ್ರತಿಷ್ಠಾಪನೆಯನ್ನ ನೋಡಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ವಿಶೇಷವಾದಂತಹ ಮಾಹಿತಿಗಳು, ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ವಾರ ಭವಿಷ್ಯದ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಅದೇ ರೀತಿಯಾಗಿ ಈ ವಾರ ನಿಮಗೆ ಅಂದ್ರೆ ಮೀನರಾಶಿಯವರಿಗೆ ಅದೃಷ್ಟವನ್ನ ತಂದುಕೊಡ್ತಕ್ಕಂತಹ ದಿಕ್ಕಾಗಿರುತ್ತೆ ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆಯಾಗಿರುತ್ತೆ 3, ಅದೃಷ್ಟದ ಬಣ್ಣವಾಗಿರುತ್ತೆ ನೀಲಿ ಬಣ್ಣ.
ಜೊತೆಗೆ ಪ್ರತಿಯೊಬ್ಬರು ಈ ವಾರದಲ್ಲಿ ಮಾಡಬೇಕಾಗಿರುವಂತಹ ಸ್ತೋತ್ರದ ಪಠಣನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಶ್ಯಾಮಲಾದಂಡಕ ಸ್ತೋತ್ರವನ್ನ ಬೆಳಗ್ಗೆ ಮತ್ತು ಸಂಧ್ಯಾಕಾಲದಲ್ಲಿ 2 ಹೊತ್ತು ಪಠಣವನ್ನ ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ವಾರ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.